ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ದೇಶದ ಹೃದಯ ಭಾಗದಲ್ಲಿ ಪೋರ್ಚುಗೀಸ್ ಆಳ್ವಿಕೆಯಲ್ಲಿಯೇ ಉಳಿದಿದ್ದ ಒಂದು ಪ್ರದೇಶವಿತ್ತು. 1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾದರೂ ದಾದ್ರಾ ಮತ್ತು ನಗರ್ ಹವೇಲಿಯ 487 ಚದರ ಕಿಲೋಮೀಟರ್ ಪ್ರದೇಶವು ಪೋರ್ಚುಗೀಸ್ ನಿಯಂತ್ರಣದಲ್ಲಿತ್ತು. ಪೋರ್ಚುಗಲ್ 1783ರಲ್ಲಿ ದಾದ್ರಾ ಮತ್ತು 1785ರಲ್ಲಿ ನಗರ್ ಹವೇಲಿಯ ಮೇಲೆ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. 72 ಹಳ್ಳಿಗಳು ಮತ್ತು ಸರಿಸುಮಾರು 42,000 ಜನಸಂಖ್ಯೆಯನ್ನು ಒಳಗೊಂಡಿದ್ದ ಈ ಪ್ರದೇಶದ ಪೋರ್ಚುಗೀಸ್ ಆಳ್ವಿಕೆಯು ಸ್ವತಂತ್ರ ಭಾರತಕ್ಕೆ ಪ್ರಮುಖ ಸವಾಲನ್ನು ಒಡ್ಡಿತು. ಈ ಸವಾಲನ್ನು ಎದುರಿಸಲು ರಾಷ್ಟ್ರೀಯ ಆಂದೋಲನ ಸಂಸ್ಥೆ NMO, ಆಜಾದ್ ಗೋಮಂತಕ್ ದಳ AGD ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗಳು ಏಪ್ರಿಲ್ 1954ರಲ್ಲಿ ಜಂಟಿ ಅಭಿಯಾನವನ್ನು ಪ್ರಾರಂಭಿಸಿದವು. RSS ಪ್ರಚಾರಕರಾಗಿದ್ದ ರಾಜಾ ವಾಕಣ್ಕರ್ ಮತ್ತು ನಾನಾ ಕಜ್ರೇಕರ್ ಈ ಪ್ರದೇಶವನ್ನು ಸಮೀಕ್ಷೆ ಮಾಡಿ ಭಾರತೀಯ ಭೂಪ್ರದೇಶದೊಳಗೆ ಇರುವ ಲವಾಚಾ ಗ್ರಾಮವನ್ನು ಅಭಿಯಾನದ ನೆಲೆಯಾಗಿ ಮಾಡಿದರು. ಇದಕ್ಕಾಗಿ ಹಣದ ವ್ಯವಸ್ಥೆ ಮಾಡುವ ಜವಾಬ್ದಾರಿಯನ್ನ ಖ್ಯಾತ ಸಂಗೀತ ಸಂಯೋಜಕ ಸುಧೀರ್ ಫಡ್ಕೆ ವಹಿಸಿಕೊಂಡರು. ಮೇ 2, 1954ರಂದು ಪುಣೆಯಲ್ಲಿ ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ ಮತ್ತು ಸಿ ರಾಮಚಂದ್ರರಂತಹ ಕಲಾವಿದರ ಭಾಗವಹಿಸುವಿಕೆಯೊಂದಿಗೆ ಒಂದು ಭವ್ಯ ಸಂಗೀತ ಕಚೇರಿಯನ್ನು ಆಯೋಜಿಸಲಾಯಿತು ಮತ್ತು ಅದರ ಮೂಲಕ ಅಗತ್ಯವಾದ ಹಣವನ್ನು ಸಂಗ್ರಹಿಸಲಾಯಿತು. ಜೂನ್ 18, 1954ರಂದು ಲವಾಚಾ ಆಶ್ರಮದಲ್ಲಿ ಭಜನಾ ಕಾರ್ಯಕ್ರಮದ ರೂಪದಲ್ಲಿ ಒಂದು ರಹಸ್ಯ ಸಭೆ ನಡೆಯಿತು. ದಾದ್ರಾದಲ್ಲಿ ಕೇವಲ 3 ಮತ್ತು ನರೋಲಿಯಲ್ಲಿ 9 ಮಂದಿ ಪೋರ್ಚುಗೀಸ್ ಪೊಲೀಸ್ ಸಿಬ್ಬಂದಿ ಮಾತ್ರ ಇದ್ದರು ಎಂದು ಅಲ್ಲಿ ತಿಳಿದು ಬಂತು. ಬಳಿಕ ಮಳೆಗಾಲದಲ್ಲಿ ಕಾರ್ಯಾಚರಣೆ ನಡೆಸಲು ಒಂದು ಯೋಜನೆಯನ್ನು ರೂಪಿಸಲಾಯಿತು. ಆದರೆ ಗೋವಾದ ಯುನೈಟೆಡ್ ಫ್ರಂಟ್ ಜುಲೈ 22, 1954ರಂದು ದಾದ್ರಾವನ್ನು ಅದಾಗಲೇ ಸ್ವತಂತ್ರಗೊಳಿಸಿತ್ತು. ಬಳಿಕ ಜುಲೈ 28ರ ರಾತ್ರಿ ರಾಜಾ ವಾಕಣ್ಕರ್ ಮತ್ತು ನಾನಾ ಕಜ್ರೇಕರ್ ನೇತೃತ್ವದಲ್ಲಿ 20 ತರಬೇತಿ ಪಡೆದ RSS ಕಾರ್ಯಕರ್ತರು ಮತ್ತು 10 AGD ಕಾರ್ಯಕರ್ತರು ನರೋಲಿ ಪೊಲೀಸ್ ಠಾಣೆಯನ್ನು ಸುತ್ತುವರೆದರು. ಆಗ ಅಲ್ಲಿದ್ದ 6 ಪೊಲೀಸ್ ಸಿಬ್ಬಂದಿ ಶರಣಾದರು. ಆಗಸ್ಟ್ 1ರಂದು ಪಿಪರಿಯ ಹೊರಠಾಣೆ ಕೂಡ ರಾಷ್ಟ್ರೀಯವಾದಿಗಳ ನಿಯಂತ್ರಣಕ್ಕೆ ಬಂದಿತು. ಈಗ ಅಂತಿಮ ಗುರಿ ಸಿಲ್ವಾಸ ಆಗಿತ್ತು. ಏತನ್ಮಧ್ಯೆ ಪುಣೆಯಿಂದ 150 RSS ಸ್ವಯಂ ಸೇವಕರು ಸಹ ಬಂದರು. ಪರಿಣಾಮವಾಗಿ ಪೋರ್ಚುಗೀಸ್ ಆಡಳಿತಗಾರ ಕ್ಯಾಪ್ಟನ್ ಫಿಡಾಲ್ಗೋ ಸಿಲ್ವಾಸವನ್ನು ತೊರೆದ ಮತ್ತು ಪೊಲೀಸ್ ಪಡೆಗೆ ಹೋರಾಟ ಮಾಡದಂತೆ ಆದೇಶಿಸಿದ. ಆಗಸ್ಟ್ 2, 1954ರ ಬೆಳಗ್ಗೆ ರಾಷ್ಟ್ರೀಯವಾದಿ ಗುಂಪುಗಳು 3 ದಿಕ್ಕುಗಳಿಂದ ಸಿಲ್ವಾಸವನ್ನು ತಲುಪಿದವು. ಇದರ ನಂತರ ಪೋರ್ಚುಗೀಸ್ ಆಳ್ವಿಕೆ ಕೊನೆಗೊಂಡಿತು. ದಾದ್ರಾ ಮತ್ತು ನಗರ್ ಹವೇಲಿಯನ್ನು ವಿಮೋಚನೆಗೊಂಡ ಪ್ರದೇಶವೆಂದು ಘೋಷಿಸಲಾಯಿತು ಮತ್ತು ಸಿಲ್ವಾಸದಲ್ಲಿ ಭಾರತೀಯ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಕ್ಯಾಪ್ಟನ್ ಫಿಡಾಲ್ಗೋ ಕೂಡ ಆಗಸ್ಟ್ 11, 1954ರಂದು ಶರಣಾದ. ಭಾರತೀಯ ಸಂಸತ್ತು ಆಗಸ್ಟ್ 11, 1961ರಂದು ದಾದ್ರಾ ಮತ್ತು ನಗರ್ ಹವೇಲಿಗೆ ಅಧಿಕೃತವಾಗಿ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ನೀಡಿತು. ಆದರೆ ಇತಿಹಾಸವು ವಾಸ್ತವವಾಗಿ ಈ ಪ್ರದೇಶವು ಆಗಸ್ಟ್ 2, 1954ರಂದು ವಿಮೋಚನೆಗೊಂಡಿತು ಎಂದು ತೋರಿಸುತ್ತದೆ.